ರಮೇಶ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ, ನೀವು ಸರ್ವಿಸ್ ಅಲ್ಲಿ ಇದ್ದಾಗ, ನೀವು ಠಾಣಾಧಿಕಾರಿಯಾಗಿದ್ದಾಗ ನಿಮ್ಮ ಟೇಬಲ್ ಮೇಲೆ ಒಬ್ಬ ತಂದು 2 ಮೂಳೆ ಒಂದು ತಲೆಬುರುಡೆ ಇಟ್ಬಿಟ್ಟು, ಇದು ನಾನೇ ಹೂತಿದ್ದೆ, ನಾನೇ ತೆಗೆದಿದ್ದೀನಿ ತಲೆಬುರುಡೆ, ಈ ಥರ 100 ಹೂತಾಕ್ಬಿಟ್ಟಿದ್ದೀನಿ ನಾನು, ನನಗೆ ತನಿಖೆ ನಡೀಬೇಕು, ನ್ಯಾಯ ಸಿಗಬೇಕು, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಪ್ರಾಯಶ್ಚಿತ್ತ ಕಾಡ್ತಾ ಇದೆ ನನಗೆ ಅಂತ ಉಮೇಶ್ ಸರ್ಗೆ ಹೇಳಿದ್ದಿದ್ರೆ ತಂದ ಮೂಳೆ ಬುರುಡೆಯಿಂದ ತನಿಖೆ ಶುರು ಮಾಡ್ತಾ ಇದ್ರಾ, ಅಥವಾ ಇವ್ನು ಎಲ್ಲೆಲ್ಲೋ ಹೂತು ಬಿಟ್ಟಿದ್ದೀನಿ ಅಂತ ಹೇಳಿದ ಕಡೆಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಪ್ಪ ಫಸ್ಟ್ ಇದು ಯಾರು ಬಾಡಿ ಹೇಳಿ ನೀನು ಅಂತ ಅಲ್ಲಿಂದ ಶುರು ಮಾಡ್ತಾ ಇದ್ರಾ, ಅಲ್ಲಿ ಹೂತಿದ್ದೀನಿ, ಇಲ್ಲಿ ಹೂತಿದ್ದೀನಿ, ಕೆರೆ ಹತ್ರ ಹೂತಿದ್ದೀನಿ, ನದಿ ಹತ್ರ ಹೂತಿದ್ದೀನಿ, ಬೆಟ್ಟದ ಮೇಲೆ ಹೂತಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗಿ JCB, ಇಟಾಚಿ, GPR ತಗೊಂಡು ಕೂತ್ಕೋತಾ ಇದ್ರ ತಾವು ಅಂತ? ಇಲ್ಲ, ಏನಾಗ್ತದೆ ನೋಡಿ, ಅವನು ಈ ತರ ಒಂದು ತಲೆಬುರುಡೆ ತಗೊಂಡು ಬಂದು ಈ ವಿಚಾರದಲ್ಲಿ ನಾನು ಈಗಾಗಲೇ ಕೊಲೆ ಮಾಡಿದ್ದೀನಿ, ಇಂಥವ್ರನ್ನ ಕೊಲೆ ಮಾಡಿದ್ದೀನಿ, ನಾನು ಇಂಥವ್ರ ಕೊಲೆಗೆ ಸಹಕಾರ ನನ್ ಮಾಡಿದರೆ, ಇಂಥವ್ರು ಸುಪಾರಿ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ನಾನು ಕೊಂದಿದ್ದೆ, ನಾನು ಈ ತಲೆಬುರುಡೆನ ನಾನು ತಗೊಂಡು ಬಂದಿದ್ದೀನಿ ಅಂತ ಹೇಳುವಂತ ಅವಶ್ಯಕತೆ ಏನಿಲ್ಲ. ಅದು ಅತ್ಯಂತ ಎಕ್ಸಾಗ್ರೇಷನ್, ಅದು ಯಾರು ಆ ಕೆಲಸ ಮಾಡಲ್ರು. ಆ ಊತಾಕಿರ್ತಕ್ಕಂಥ ಎಣದ ತಲೆಬುರುಡೆ ತಗೊಬರಲ್ರು, ಬಂದು ಮಾಹಿತಿ ಕೊಡ್ತಾರೆ, ಈ ತರ ನನಗೆ ಇದ್ರೆ ಬರ್ತಾ ಇಲ್ಲ, ನನಗೆ ಕಾಡ್ತಾ ಇದೆ, ನಾನು ಕೊಲೆ ಮಾಡ್ಬಿಟ್ಟು ಊತಾಕ್ಬಿಟ್ಟಿದ್ದೀನಿ, ನನಗೆ ಈ ತರ ದುಡ್ಡು ಕೊಟ್ಟು ಕೊಲೆ ಮಾಡಿಸ್ಬಿಟ್ಟಿದ್ದಾರೆ, ನನ್ನ ವಿರುದ್ಧ ಕ್ರಮ ಜರುಗಿಸಿ ಅಂತ ಬಂದಿರತಕ್ಕಂತ ಹಲವಾರು ಕೇಸ್ಗಳು ನಮ್ಮ ಪೊಲೀಸ್ ಇಲಾಖೆನಲ್ಲಿ ಇದಾವೆ. ಆದಾಗ ತಂದಿಟ್ಟಂತ ಒಂದು ಕೊಟ್ಟಂತ ಮಾಹಿತಿ ಮೇರೆಗೆ ನಾವು ಅತ್ಯಂತ ಬಹಳ ನಿಖರವಾಗಿ ಅದನ್ನ ಖಚಿತಪಡಿಸಿಕೊಂಡು ಎಕ್ಸುಮೇಷನ್ ಪ್ರೊಸೀಡಿಂಗ್ಸ್ ಪ್ರಾರಂಭ ಮಾಡಿ ಎಕ್ಸೂಮ್ ಮಾಡ್ತೀವಿ, ಬಾಡಿ ತೆಗಿತೀವಿ. ತೆಗೆದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂತ ಸಾಕ್ಷ್ಯಾಧಾರಗಳು ಏನೇನಿದಾವೋ ಮತ್ತೆ ಒಳಸಂಚು ನಡೆಸಿರ್ತಾರೋ ಯಾರು ಇರ್ತಾರೋ ಆ ಪ್ರಬಂಧದಲ್ಲಿ ನಾವು ಕೇಸ್ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಈಗ ತಂದ್ಕೊಟ್ಟಂತ ಮೂಳೆ ತಲೆಬುರುಡೆ, ಇಂಥ ತಲೆಬುರುಡೆ ಎಲ್ಲಿದೆ ಅಂತ ಅನ್ನುವಂಥದ್ದು ತಲೆಬುರುಡೆ ಪ್ರಕಾರವಾಗಿ ನಾವು ತನಿಖೆನ ಪ್ರಾರಂಭಿಕವಾಗಿ ಮಾಡಬೇಕು. ಎಲ್ಲಿಂದ ತಂದೆ ತೋರ್ಸು, ಯಾವ ಜಾಗದಿಂದ ತಂದೆ ತೋರ್ಸು, ನಿನ್ಗೆ ಎಲ್ಲಿ ಸಿಕ್ತು ಅನ್ನುವಂಥದ್ದು ಪ್ರಪ್ರಥಮ ಪ್ರಶ್ನೆನೇ ಯಾವುದೇ ತನಿಖಾಧಿಕಾರಿಗೆ. ಆಯ್ತು, ಅವನು ಇಲ್ಲ ಇಂಥ ಕಡೆ ಸಿಕ್ಕಿತ್ತು, ಇಲ್ಲಿತ್ತು, ನೆಲದ ಮೇಲೆ ಬಿದ್ದಿತ್ತು, ಇಂಥ ಕಡೆ ಅಂತ ಏನೋ ಹೇಳ್ಬಿಟ್ಟಿರ್ತಾನೆ, ನಾನು ಎಲ್ಲೂ ಬಗ್ದಿಲ್ಲ, ನಾನು ಊತಾಕಿದ್ನಲ್ಲ ಅದೇ ಜಾಗದ ಹತ್ರ ಇಲ್ಲಿದು ತಲೆಬುರುಡೆ ಮೇಲಕ್ ಬಂದಿತ್ತು, ಇದೇ ತಲೆಬುರುಡೆ ಅಂತ ಅನ್ಬಿಟ್ಟು ತಗೊಬಂದು ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಆಯ್ತು, ಅವನು ನಂಬೋಣ, ಆಯ್ತು ಹೇಳ್ಬಿಟ್ಟ. ಆದ್ರೆ ಅವನನ್ನ ಈಗಾಗಲೇ 164 ಮಾಡಿಸ್ಕೊಂಡು ಬಂದಿದ್ದಾನೆ ಕೋರ್ಟ್ಗೆ ಹೋಗಿ. ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ಕೇಸ್ಗಳಲ್ಲಿ ಯಾರೂನು ಸಹ ಈ ತರ ಒಬ್ಬ ಸಾಮಾನ್ಯ ಪ್ರಜೆ ಇದನ್ನೆಲ್ಲ ಮಾಡಲ್ಲ. ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನಮ್ಗೆ ಕಣ್ಣಿಗೆ ಕಾಣಿಸ್ಬಿಡ್ತದೆ, ಇದೊಂದು ಒಳಸಂಚಿನಿಂದ ನಡೆಸಿರ್ತಕ್ಕಂಥದ್ದು ಅನ್ನುವಂಥದ್ದು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡ್ತದೆ. ಅವ್ನು ಯಾವಾಗ 164 ಮಾಡಿಸ್ಕೊಂಡು ಅಲ್ಲಿಂದ ಬಂದು ಈ ಪೂರ್ವಾಗ್ರಹ ಪೀಡಿತರಾಗಿ ಯಾವಾಗ ಬರ್ತಾ ಇರ್ಬೇಕಾದಕ್ಕೆ ತನಿಖಾಧಿಕಾರಿಗೆ, ಬುದ್ಧಿವಂತ ತನಿಖಾಧಿಕಾರಿಗೆ ಗೊತ್ತಾಗ್ಬಿಡ್ತದೆ ಇದರಿಂದ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ ಅನ್ನುವಂಥದ್ದ. ಅಲ್ಲಿಂದನೇ ಆ ಮನುಷ್ಯ ಬಹಳ ಅತ್ಯಂತ ಎಚ್ಚರಿಕೆಯಿಂದ ತನಿಖೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ದಿಲೀಪ್ ಜಿ, ಈಗ ಒಬ್ಬ ವ್ಯಕ್ತಿ ಈ ತರ ಬಂದಾಗ 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಈ ತರ ಎಲ್ಲ ಸ್ಟೇಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾನೆ ಅಂದಾಗ ಕಾನೂನಿನ ತಿಳುವಳಿಕೆ ಆತನಿಗೆ ಇರಬೇಕು. ಇಲ್ಲವೇ ಕಾನೂನಿನ ತಿಳುವಳಿಕೆ ತುಂಬ ಇದ್ದವರು, ಯಾಕೆಂದರೆ ಈ ವಿಷಲ್ ಬ್ಲೋವರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿಯೂ ನಾನು ಸೇಫ್ ಆಗಿರಬಲ್ಲೆ ಎನ್ನುವ ಮಟ್ಟಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆ ಮಟ್ಟಿಗೆ ನಾಲೆಡ್ಜ್ ಇರಲಾರ್ದು. ಯಾರನ್ನ ಕೊಟ್ಟಿದ್ರೆ ಅದೇನು ಅಪರಾಧ ಅಲ್ಲ, ಆದರೆ ಅದರ ಆಚೆಗಿನ ಬೆಳವಣಿಗೆಗಳಿಂದಾಗಿ ನಾವು ನೊಂದಿದ್ದೀವಿ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ, ತನಿಖೆಗೆ ನಾವು ಯಾವತ್ತೂ ವಿರೋಧ ಮಾಡಿಲ್ಲ, ಯಾರು ವಿರೋಧ ಮಾಡಿಲ್ಲ, ಇದನ್ನ ನೆಪ ಇಟ್ಕೊಬಿಟ್ಟು ಅಷ್ಟೇಣ ಅಂತೆ ಇಷ್ಟೇಣ ಅಂತೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ, ನೊಂದಿದ್ದೀವಿ ನಾವು ಅಂತ ಧರ್ಮಸ್ಥಳ ಭಾಗದ ಅನೇಕರು ಮಾತಾಡ್ತಾ ಇದ್ದಾರಲ್ಲ ಇವತ್ತು, ಅವುಗಳಿಗೆಲ್ಲ ಏನು ಪರಿಹಾರ ಇದೀಗ? ನೋಡಿ, ಇವಾಗ ಯಾವ ವ್ಯಕ್ತಿ ಮುಂದೆ ಬಂದಿದ್ದಾನೆ, ಈ ನಾಡಿನ ಜನತೆ ಯಾರ್ಯಾರು ನೊಂದಿದ್ದಾರೆ ಈ ಪ್ರಕರಣದ ಹಿಂದೆ, ಅವರಿಗೆ ನ್ಯಾಯ ಅಥವಾ ಕಂಪನ್ಸೇಷನ್ ಅಥವಾ ಡ್ಯಾಮೇಜಸ್ ಕೊಡುವಂತ ಶಕ್ತಿ ಆ ವ್ಯಕ್ತಿಗಿಲ್ಲ. ಯಾವ ವ್ಯಕ್ತಿ ಇಷ್ಟೊಂದು ಡ್ಯಾಮೇಜ್ ಕ್ರಿಯೇಟ್ ಮಾಡಿದಾನೆ, ಈ ಸಮಾಜಕ್ಕಾಗಿರೋ ಅನ್ಯಾಯ ಅಥವಾ ಈ ಎಲ್ಲಾ ಒಂದು ವರ್ಗದ ಜನರಿಗೆ ಏನು ಅನ್ಯಾಯ ಆಗಿದೆ ಅಥವಾ ನೋವುಂಟಾಗಿದೆ ಇಷ್ಟು ದಿನ, ಅದಕ್ಕೆ ಅವನಿಗೆ ಏನೇ ಶಿಕ್ಷೆ ಕೊಟ್ರು ಅದು ಕಡಿಮೆನೆ ಆಗುತ್ತೆ. ಒಂದು ಅವರ ನೋವಿಗೆ ಯಾವುದೇ ರೀತಿ ಸಮಾಧಾನ ಕೂಡ ಕೊಡುವಂತ ಶಕ್ತಿ ಈ ವ್ಯಕ್ತಿ ಕೈಲಿ ಇಲ್ಲ, ಮತ್ತೆ ಸರ್ಕಾರದ ಕೈಲಿ ಕೂಡ ಇಲ್ಲ. ಅದಕ್ಕೆ ಒಂದು ವರ್ಗದ ಜನರಿಗೆ ಇಷ್ಟೊಂದು ನೋವಾಗತ್ತೆ ಅನ್ನೋದಿದ್ರೆ ಅದನ್ನ ಸರ್ಕಾರ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ಇಷ್ಟೊಂದು ರೆಪ್ಯುಟೇಷನ್ ಡ್ಯಾಮೇಜ್ ಆಗೋದಿದ್ರೆ ನಾವು ಸ್ವಲ್ಪ ನಿಧಾನವಾಗಿ ಕಾಲಿಡೋಣ, ಹೆಜ್ಜೆ ಇಡೋಣ ಅಂತ ಹೇಳ್ಬಿಟ್ಟು, ಯಾವುದೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು ನಂಬ ಅಂತ ಹೇಳಿಕೆ ಕೊಟ್ರೆ ಅದು ಬೇರೆ. ಈ ನಂಬಲಾರದಂತ ಒಂದು ಹೇಳಿಕೆಯನ್ನ ಕೊಟ್ಟು ಅವನದ್ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ, ಇವಾಗ ಏನಾಯ್ತು, ಏನೂ ಆಗಿಲ್ಲ, ಅವನು ಇಷ್ಟ ದಿನ ಅವನಿಗೆ ಹೀರೋ ಆಗೇ ಇದ್ದ,
ಕೆಲವ್ರ ಪಾಲಿಗೆ ಈ ಅನಾಮಿಕ ಇವತ್ತೇನೋ ಮುಖಚರ ಎಲ್ಲ ತೋರಿಸಿದಾರೆ, ಅವನು ಒಂಥರ ಬಹಳ ಹೀರೋ ಆಗ್ಬಿಟ್ಟಿದ್ದ. ಸೊ ಅವನಿಗೆ ಏನು ಮನಸ್ಸಲ್ಲಿ ಏನಿತ್ತು ಏನೋ, ನಾನು ಇಷ್ಟೊಂದು ಪ್ರಪಂಚದ ಹೊರಗಡೆ ಬರ್ಬೇಕು, ಅಥವಾ ನಾನು ತೋರ್ಸ್ಕೋಬೇಕು, ಅಥವಾ ನಾನು ಒಂಥರ ಸಮಾಜದಲ್ಲಿ ಡೈಲಿ ಮಾತಾಡೋ ರೀತಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವನ ಆಸೆ ತೀರ್ಸ್ಕೊಂಡಂಗಾಯ್ತು ಹೊರತು ಈ ಜನರ ಬಾಳುಗಳಿಗೆ ಏನ್ ಧಕ್ಕೆ ಉಂಟಾಗಿದೆ ಅಥವಾ ನೋವು ಉಂಟಾಗಿದೆ ಅದಕ್ಕೆ ಅದು ಅವನಿಗೆ ಏನು ಅದ್ರ ಬಗ್ಗೆ ತಲೆ ಇಲ್ಲ ಅಂತ ಅನ್ಸುತ್ತೆ. ಸೊ ಅಲ್ಟಿಮೇಟ್ಲಿ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ವೆನ್ ಎ ಪರ್ಸನ್ comes and gives one story which is unbelievable, the state would have been taken extra precaution before they are conducting some sort of investigation. ಓಕೆ ಓಕೆ. ಸೊ ಇದ್ರಲ್ಲಿ ಅದು ಯಾವ್ದು ಮಾಡಿಲ್ದಲೆ ಇವಾಗ ನಾನು ಇಲ್ಲ ಒಂದು ವರ್ಗದ ಜನರಿಗೆ ನೋವಾಗಿದೆ ಅದಕ್ಕೆ ಯಾವ ರೀತಿ ಕಂಪನ್ಸೇಷನ್ ಕೊಡೋದು ಅಂತ ಯೋಚನೆನೂ ಕೂಡ ಮಾಡಕ್ ಬರಲ್ಲ, ಅವ್ರಿಗೆ ಕೊಡಕ್ ಶಕ್ತಿನೂ ಕೂಡ ಇಲ್ಲ. ಓಕೆ, ನಾನು ಮತ್ತಷ್ಟು ಕಾನೂನು ರೀತಿ ಅವ್ರ ಮೇಲೆ ಒಂದು ಸುಳ್ಳು ದೂರು ಕೊಟ್ಟಿದ್ದಾನೆ, ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮತ್ತೆ ರಾಜ್ಯ ಸರ್ಕಾರವನ್ನ ದಾರಿ ತಪ್ಪಿಸಿದಾನೆ, ಹಾಗಾಗಿ ನಷ್ಟ ಉಂಟು ಮಾಡಿದಾನೆ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಹಾಕ್ಬಿಟ್ಟು ಅವ್ರ ಮೇಲೆ ಒಂದು ಕೇಸ್ ಹಾಕ್ಬೋದು ಅಷ್ಟೇ. ಓಕೆ ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ಕೇಶವರಾಗಿ ಆ ನಷ್ಟ ಆಗಲ್ಲ, ಅವನು ಆ ನಷ್ಟನ ಅವನಿಂದ ರಿಕವರಿ ಮಾಡಕ್ಕೂ ಆಗಲ್ಲ. ಫೈನ್.